ಹೇಳು, ಏನೋ ಮಾತಾಡ್ಬೇಕು ಅಂದೆ. ನಿಮ್ಗೆ ನಾಗಮಣಿ ಬಗ್ಗೆ ಹೇಗೆ ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ ನೋಡ್ಬಿಡಿ ಅಂಕಲ್. ನಿಮ್ಗೆ ನಾಗಮಣಿ ಬಗ್ಗೆ ಗೊತ್ತು ಅಂತ ನನಗ್ ಗೊತ್ತಾಗಿದೆ. ನಿನಗೆ ಯಾರು ಹೇಳಿದ್ರು? ನಿಮ್ಮ ಸ್ನೇಹಿತ ಸಾಮ್ರಾಮ್. ಅಂಕಲ್ ಯಾಕೆ ಇಲ್ಲಿಗೆ ಬಂದಿದ್ರು? ಯಾರ್ದಾದ್ರೂ ಸಾವಾದಾಗ್ಲೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅದ್ ಹೇಗ್ ಗೊತ್ತಾಗುತ್ತೆ? ನೀಲಿ ಸತ್ತಾಗ್ಲೂ ಅವ್ರ ಅಲ್ಲಿಗೆ ಬಂದಿದ್ರು, ಅಮೃತ ಸತ್ತಾಗ್ಲೂ ಅವ್ರ ಮನೇಲಿರ್ಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಇದ್ರ ಹಿಂದೆ ಬೇರೆ ಏನೋ ಇದೆ. ಅದೇನು ಅಂತ ನಾನ್ ತಿಳ್ಕೋಬೇಕು. ಅವ್ರ ಸ್ನೇಹಿತ ಸಾಯುವಾಗ ಕೂಡ ನಾಗಮಣಿ ನಾಗಮಣಿ ಅಂತ ಕನ್ವರ್ಸ್ತಾ ಇದ್ದ. ಕೇಳಿದಕ್ಕೆ ನಿಮ್ ಮಾವನ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ದ. ಅದ್ ಹೇಗ್ ಸಾಧ್ಯ? ನಾಗಮಣಿ ಬಗ್ಗೆ ನಾಗಲೋಕದವ್ರಿಗೆ ಬಿಟ್ರೆ ನಾಗಮಣಿನ ಅಪಹರಿಸಿದವ್ರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಅಂದ್ರೆ ಅಂಕಲ್ ಇದಕ್ಕೇನಾ ಸ್ವಲ್ಪ ದಿನ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ದು? ನನ್ನ ರೂಪ ಪಡ್ಕೊಂಡ್ ಬಂದವಳು ನಾಗಣಿಯಾಗಿ ಬದಲಾಗ್ತಾಳೆ ಅನ್ನೋದು ಗೊತ್ತಾದಾಗ ಗಾಬರಿ ಪಟ್ಟಿದ್ದು ಇದಕ್ಕೇನಾ ನನ್ನ ಮೇಲೆ ಪದೇ ಪದೇ ಅನುಮಾನ ಪಡ್ತಿದ್ದು? ಇಲ್ಲ, ಅದೇನ್ ಸತ್ಯ ಇದೋ ಮೊದಲದನ್ನ ತಿಳ್ಕೊಬೇಕು ನಾನು. ಅಂಕಲ್ ಎಲ್ಲರಿಂದ ಮುಚ್ಚಿಟ್ಟಿರೋ ರಹಸ್ಯನ ನನ್ ಬಯಲ್ ಮಾಡ್ಲೇಬೇಕು. ದಿಗ್ವಿಜಯ, ಏನಪ್ಪ ಇದು? ಇಷ್ಟೊತ್ತಾದ್ರೂ ರೀನಾ ಶಿವಾನಿ ಸುಳುವೇ ಇಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆಯಪ್ಪ. ಹಬ್ಬ ಬೇರೆ ಹತ್ರ ಬಂತು. ಏನಪ್ಪ ಇದು ಗ್ರಚಾರ? ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡ್ಬೇಕಿತ್ತಲ್ವಾ? ಯಾಕೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ? ಅಟ್ಲೀಸ್ಟ್ ಶಿವಾನಿ ಆದ್ರೂ ಸಿಗ್ಬೇಕಿತ್ತಲ್ವಾ? ಇಲ್ಲ ತನಿಷಾ, ಪೊಲೀಸ್ ಅವಶ್ಯಕತೆ ಈಗಿಲ್ಲ. ದಿಗ್ವಿಜಯ್, ಯಾಕೆ ಬೇಡ ಅಂತೀಯ? ಮನೆಯವರೆಲ್ಲ ಹುಡುಕಿದ್ರು, ಅವರಿಬ್ಬರು ಸುಳುವೇ ಸಿಗ್ತಾ ಇಲ್ಲ. ಪೊಲೀಸರಿಂದಾರು ಸಹಾಯ ಸಿಗುತ್ತಲ್ಲ ನಮ್ಗೆ. ಅಚ್ಚಿ, ತ್ರಿಶೂಲ್ ಬಂದ. ತ್ರಿಶೂಲ್ ಸಿಕ್ಕಿದ್ರ? ಇಲ್ಲ, ಏನು ಗೊತ್ತಾಗ್ಲಿಲ್ಲ. ಎಲ್ಲ ಕಡೆ ಹುಡುಕಾಡ್ದೆ. ರೀನಾನು ಸಿಗ್ಲಿಲ್ಲ, ಶಿವಾನಿನೂ ಸಿಗ್ಲಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ಶಿವಾನಿನೇ ರೀನಾನ ಅಪಹರಿಸ್ಬಿಟ್ಲ? ಹಾಗಾದ್ರೆ ಆ ಹುಡುಗ ಹೇಳಿದ್ದು ನಿಜನಾ? ಅಚ್ಚಿ, ಅಲ್ಲಿ ನೋಡಿ, ರೀನಾನೇ ಬಂದ್ಲು. ಡ್ಯಾಡ್, ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ? ಅದ್ ಯಾವ್ದೋ ಕಾಡಲ್ಲಿದ್ದೆ. ಅದ್ ಎಲ್ಲಿ ಯಾವ ಜಾಗ ಏನು ಒಂದು ಗೊತ್ತಿಲ್ಲ ಡ್ಯಾಡ್. ನಿನಗೇನು ಆಗಿಲ್ಲ ಅಲ್ಲಮ್ಮ? ನನಗೇನು ಆಗಿಲ್ಲ, ಹುಷಾರಾಗೆ ಇದ್ದೀನಿ. ರೀನಾ, ನಿನ್ ಜೊತೆ ಯಾರಿದ್ರು? ಶಿವಾನಿ ಇಲ್ಲ? ಅತ್ಗೇನೋ ಇದ್ರು. ಹಾಗಿದ್ರೆ ಶಿವಾನಿನೇ ನಿನ್ನ ಕಿಡ್ನಾಪ್ ಮಾಡಿರ್ಬೋದು. ಛೇ, ಅವಳು ಈ ಮನೆಗೆ ದ್ರೋಹ ಬಗೆತಾ ಇರೋದೇ ಸತ್ಯ. ಯಾಕತ್ತೆ ಈ ರೀತಿ ಮಾತಾಡ್ತಿದ್ದೀರಾ? ಅದಕ್ಕೆ ಇವತ್ತಿರ್ಲಿಲ್ಲ ಅಂದ್ರೆ ನಾನು ಈ ಮನೆಗೆ ಜೀವಂತವಾಗಿ ಬರ್ತಾನೆ ಇರ್ಲಿಲ್ಲ. ನನ್ನನ್ನ ಆ ರಾಕ್ಷಸದಿಂದ ಕಾಪಾಡಿದೆ ಅತ್ತಿಗೆ. ಶಿವಾನಿನ? ಹೌದು, ಅತ್ತಿಗೆನೇ ಡ್ಯಾಡ್. ಮತ್ತೆ ನೀನ್ ಕಿಡ್ನಾಪ್ ಮಾಡಿದವ್ರು ಯಾರು? ಅತ್ತಿಗೆ ತರನೇ ಇನ್ನೊಬ್ರಿದ್ರು, ಅವರೇ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಅಕ್ಕ, ಅತ್ತಿಗೆ ಅವ್ರ ಜೊತೆ ಫೈಟ್ ಮಾಡಿ ಅವರೇ ನನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದು. ನೋಡಿದ್ರ ಶಿವಾನಿ ಈ ಮನೆಗೆ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾ ಇದ್ದಾಳೆ. ನೀವೇ ಅವಳ ಮೇಲೆ ಅನುಮಾನ ಪಡ್ಕೊಳ್ತಾ ಇದ್ದೀರಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಸದ್ಯ ಅವಳು ಮನೇಲಿಲ್ಲ. ಅವಳು ಈ ಮಾತು ಕೇಳಿಸ್ಕೊಂಡಿದ್ರೆ ಗತಿ ಏನು? ಅತ್ತಿಗೆ, ಶಿವಾನಿ, ರೀನನ್ ಕಾಪಾಡಿದ ವಿಷಯ ಗೊತ್ತಾಯ್ತು. ನಿನ್ನಿಂದಾಗಿ ಈ ಮನೆ ಮಗಳ ಪ್ರಾಣ ಉಳಿತಮ್ಮ. ನೀನು ಆ ರೌಡಿಗಳ ಜೊತೆ ಫೈಟ್ ಮಾಡಿದೆ ಅಂತ ನಿನಗೇನು ಆಗಿಲ್ಲ ತಾನೆ? ನನ್ನ ಶತ್ರುಗಳನ್ನ ನಾಶ ಮಾಡೋವರೆಗೂ ನನಗೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಮ್ಮ ಒಂಥರ ಇದೆಯಾ? ರೀನಾ, ಹೋಗಮ್ಮ. ಶಿವಾನಿನ್ನು ಕರ್ಕೊಂಡು ನೀವಿಬ್ರು ರೆಸ್ಟ್ ಮಾಡಿ.
ರೀನಾ, ಮೊದಲು ನಿನ್ ಫ್ರೆಂಡ್ ಗಾಬರಿ ಗೋವಿಂದ್ ನಂಗೆ ಫೋನ್ ಮಾಡಮ್ಮ. ಅವನು ತುಂಬಾ ಗಾಬರಿಲಿದ್ದ. ಸರಿ ಅಣ್ಣ. ಅಂಕಲ್, ಒಂದ್ ನಿಮಿಷ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆ ಹೇಳು ಶಿವಾನಿ. ತುಂಬಾ ಮುಖ್ಯವಾದ ವಿಷಯ ಅಂಕಲ್. ಮೇಲ್ಗಡೆ ಬಾ. ಏನಾಯ್ತು ಅಂಕಲ್? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ಹೇಳು. ಏನೋ ಮಾತಾಡ್ಬೇಕು ಅಂದೆ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀರಾ ಅಲ್ವಾ? ಸರಿಯಾಗಿ ಅಂದ್ರೆ ನಾನು ಯಾವತ್ತು ನಿನ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ನಾನು ಇಷ್ಟು ದಿನ ಕೇಳಿದ್ದಕ್ಕೂ ಇವತ್ತು ಕೇಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂಕಲ್. ಹಾಗಂದ್ರೆ ನಿಮ್ಗೆ ನಾಗಮಣಿ ಬಗ್ಗೆ ಹೇಗೆ ಗೊತ್ತು? ಎಷ್ಟೇ ಹುಷಾರಾಗಿದ್ರು ಅಣ್ಣನ್ ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ಹಾಗೆ ಆಗೋದು. ನೀವ್ ಯಾಕೆ ಅನ್ಕೋತೀರಾ? ಮೊದ್ಲೇ ನಿಮಗೇನಾಗಿದೆ ಅನ್ನೋ ಭಯದಲ್ಲಿದ್ದೀನಿ. ಇನ್ನೂ ಜಾಸ್ತಿ ಭಯ ಪಡಿಸ್ಬೇಡಿ. ಆಯ್ತು ಗಾಬರಿ ಗೋವಿಂದ. ನಿಮಗೆ ಎಷ್ಟೆಲ್ಲ ಹೇಳ್ಬೇಕು? ಹಾಗೆಲ್ಲ ಕರಿಬೇಡಿ ನನ್ನ. ಸರಿ ಸರಿ ಆಯ್ತು, ಕರಿಯಲ್ಲ. ನಿಮ್ನ ಮೀಟ್ ಮಾಡ್ಬೇಕು. ಎಲ್ಲಿ ಸಿಗ್ತೀರಾ? ಇವಾಗ ಆಗಲ್ಲಪ್ಪ. ಯಾಕೆ? ಕಿಡ್ನಾಪ್ ಆದವಳು ವಾಪಸ್ ಬಂದಿದ್ದಾಳೆ, ಮತ್ ಯಾಕೆ ಅವಳನ್ನ ಮೀಟ್ ಮಾಡೋದು ಅಂತನಾ? ಅದು ಹಾಗಲ್ಲ, ಮನೆಯಲ್ಲಿ ಬೇರೆ ಕೆಲಸ ಇದೆ, ಪರಿಸ್ಥಿತಿ ಬೇರೆ ಸರಿಯಾಗಿಲ್ಲ. ನಾನ್ ಸ್ವಲ್ಪ ಬಿಟ್ಟು ಕಾಲ್ ಮಾಡ್ತೀನಿ ನಿಮ್ಗೆ. ಹೌದಾ, ಸರಿ. ಹಲೋ ಹಲೋ. ಹಾ ಹೇಳಿ. ಅವಾಗ ನೀವ್ ನನ್ಗೇನು ಹೇಳ್ಬೇಕು ಅಂತ ಇದ್ರಿ, ಅಷ್ಟ್ರಲ್ಲಿ ಅವ್ರು ನನ್ನ ಕರ್ಕೊಂಡು ಹೋಗ್ಬಿಟ್ರು. ಅದ್ ಸರಿ, ನೀವೇನೋ ಹೇಳ್ಬೇಕು ಅಂತಿದ್ರಲ್ಲ, ಏನದು? ಅದು ಇನ್ನೊಂದಿನ ಹೇಳ್ತೀನಿ ಬಿಡಿ. ಇವಾಗ್ಲೇ ಹೇಳಿ, ಪರವಾಗಿಲ್ಲ. ಇಲ್ಲ, ಅದನ್ನ ನೇರವಾಗಿ ಹೇಳ್ತೀನಿ. ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಸರಿ, ಬಾಯ್. ಬಾಯ್. ನಾಗಮಣಿನ ಹಾಗಂದ್ರೆ ಏನು ಗೊತ್ತಿಲ್ಲದೆ ಹೀಗ್ ಮಾತಾಡ್ತಾ ಇದಿರೋ ಅಥವಾ ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ರು? ನಾಟಕನ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಾನು ಯಾಕೆ ನಾಟಕ ಮಾಡ್ಲಿ? ನನಗೆ ನಿಜವಾಗ್ಲೂ ನಾಗಮಣಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ ನೋಡ್ಬಿಡಿ ಅಂಕಲ್. ನಿಮ್ಗೆ ನಾಗಮಣಿ ಬಗ್ಗೆ ಗೊತ್ತು ಅಂತ ನನಗ್ ಗೊತ್ತಾಗಿದೆ. ನನಗೆ ನಾಗಮಣಿ ಬಗ್ಗೆ ಗೊತ್ತು ಅಂತ ನಿನಗೆ ಯಾರು ಹೇಳಿದ್ರು? ನಿಮ್ಮ ಸ್ನೇಹಿತ ಸಾಮ್ರಾಟ್. ಸಾಮ್ರಾಟ್ ಅವನೆಲ್ಲಿ ಸಿಗ್ದ? ದೀನನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಂದ್ಮೇಲೆ ಸಾಮ್ರಾಟ್ ನನಗೆ ಸಿಕ್ಕಿರ್ಲೇಬೇಕಲ್ವಾ? ಅಷ್ಟಕ್ಕೂ ದೀನನ್ನ ಅಪಹರಿಸಿದ್ದು ನಿಮ್ ಸ್ನೇಹಿತ ಸಾಮ್ರಾಟ್ ಅನ್ನೋ ವಿಷಯ ನಿಮಗೆ ಗೊತ್ತಿದೆ ತಾನೆ? ಮಾಡಿದ್ದ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ನಿಜಾಂಶ ಈಗಲೇ ನನಗೆ ಗೊತ್ತಾಗ್ತಾ ಇರೋದು. ಎಲ್ಲ ಸತ್ಯನೇ. ಈ ಸತ್ಯದಿಂದ ಒಂದು ಬಲವಾದ ಕಾರಣ ಇದೆ, ದೊಡ್ಡ ರಹಸ್ಯನೇ ಇದೆ. ಅದು ಬೇರೆ ಏನೂ ಅಲ್ಲ, ನಾಗಮಣಿ. ಹೇಳಿ ಅಂಕಲ್, ನಿಮ್ಗೂ ನಾಗಮಣಿಗೂ ಏನ್ ಸಂಬಂಧ? ಯಾವನೋ ಏನೋ ಹೇಳ್ದ ಅಂತಂದ್ರೆ ನನ್ನ ಮೇಲೆ ಅನುಮಾನದಿಂದ ಪ್ರಶ್ನೆ ಮಾಡ್ತಾ ಇದೀಯಾ? ಅವ್ರು ಬೇರೆ ಯಾವ್ದೋ ಸಮಯದಲ್ಲಿ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಆದ್ರೆ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತದು ನಮ್ದೆ ಹೇಗೆ? ಸಾಮ್ರಾಟು ಸತ್ತೋದ್ದ? ಹೌದು. ಏನೋ ನಾಗಮಣಿ ಅಂತ ಕನ್ವಸ್ತಾ ಇದ್ರು. ಏನು ಅಂತ ಕೇಳೋದಕ್ಕೆ ಹೋದೆ. ನನ್ನಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಓಡುವಾಗ ಕಾಲ್ ಜಾರಿ ಪ್ರಪಾತಕ್ಕೆ ಬಿದ್ದು ಹೋದ್ರು. ಸಾಮ್ರಾಟ್ ಎಂತ ಕೆಲಸ ಮಾಡ್ಕೊಂಡ? ಯಾಕೆ ಅಂಕಲ್ ಗಾಬರಿ ಆಗಿದ್ದೀರಾ? ಗಾಬರಿ ಏನಿಲ್ಲ, ಸ್ನೇಹಿತ ತೀರ್ಕೊಂಡ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ. ಅವ್ರು ತೀರ್ಕೊಂಡ್ರು ಅಂತಾನೋ ಅಥವಾ ತೀರ್ಕೋಬೇಕಾದ್ರೆ ನಾಗಮಣಿ ಸತ್ಯನ ತೀರಾ ಸೇರ್ಸ್ ಹೋದ್ರು ಅಂತಾನೋ? ಮಾತಾಡಿ ಅಂಕಲ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಾಗಮಣಿಗೂ ನಿಮ್ಗೂ ಏನ್ ಸಂಬಂಧ?
ನಾಗಮಣಿಗೂ ನನಗೂ ಏನು ಸಂಬಂಧ ಇಲ್ಲ. ಬಟ್ ಸಾಮ್ರಾಟು ಈ ನಾಗಮಣಿ ನಾಗಬನ ಅದನ್ನ ಪಡ್ಕೋಬೇಕು ಏನೇನೋ ಹೇಳ್ತಿದ್ದ. ಅದನ್ನೆಲ್ಲ ನಿಮ್ ಜೊತೆ ಯಾಕೆ ಮಾತಾಡ್ತಾ ಇದ್ರು? ಅವನ್ಗೆ ಹಣದ ಅವಶ್ಯಕತೆ ಇತ್ತು. ನಾಗಮಣಿನ ತರೋದಕ್ಕೆ ಹಣ ಬೇಕು ಅಂತಿದ್ದ. ನಾನು ಮೊದಲೇ ನಮ್ಮ ಮನೇಲಿ ಸರ್ಪ ಕಾಟ ಇದೆ, ಸರ್ಪದೋಷನು ತಂದಿಡಬೇಡ ಅಂತ ಬೈದಿದ್ದೆ. ಆದ್ರೆ ಅವ್ನು ನನ್ನ ಮಾತು ಕೇಳಲೇ ಇಲ್ಲ. ಹಾಗಾದ್ರೆ ವೀರನ್ ಯಾಕೆ ಅಪಹರಿಸಿದ್ರು? ದುಡ್ಡುಗೋಸ್ಕರ. ನಾಗಮಣಿನ ತರೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅಂತಿದ್ದ. ನಾನು ಕೊಡಲ್ಲ ಅಂತಿದ್ದೆ. ಅದಕ್ಕೆ ಹೀಗೆ ಮಾಡಿದ್ದಾನೆ. ಬೆಳಗ್ಗೆಯಿಂದ 100 ಫೋನ್ ಮಾಡಿದ್ದಾನೆ. ನನಗೆ ದಿಕ್ಕೇ ತೋರಿಸ್ತಿರ್ಲಿಲ್ಲ. ಸದ್ಯ ನೀನು ಹೋಗಿ ಕಾಪಾಡ್ಕೊಂಬಂದೆ. ಅಲ್ಲ, ಅವನು ಹೇಳಿದ ತಕ್ಷಣನೇ ನಿನಗೆ ನನ್ನ ಮೇಲೆ ಅನುಮಾನ ಬಿಟ್ಬಿಡ್ತಾ? ಅವ್ರ ಮಾತಿಂದ ಅಷ್ಟೇ ಅಲ್ಲ, ನೀವು ಕೂಡ ಸ್ವಲ್ಪ ದಿನ ಎಲ್ಲೂ ಹೊರಗಡೆ ಹೋಗ್ಬೇಡ, ಮನೆಯಲ್ಲೇ ಇರುವಂತ ಇವತ್ತೇ ಯಾಕೆ ಹೇಳಿದ್ರೆ? ಯಾವತ್ತೂ ಹಾಗೆಲ್ಲ ಅಂದವರಲ್ಲ ನೀವು. ಅದು ಅಲ್ಲದೆ ತ್ರಿಶೂಲ್ ಏನಾದ್ರು ತೊಂದ್ರೆಲಿದ್ದಾಗ, ನಾನ್ ತೊಂದ್ರೆಲಿದ್ದಾಗ ನೀವಲ್ಲಿ ಇರ್ತಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಅಂಕಲ್? ಸಮಸ್ಯೆ ನಿಮ್ಗೆ ಮೊದ್ಲೇ ಗೊತ್ತಾಗುತ್ತಾ ಅಥವಾ ಸಮಸ್ಯೆ ಶುರು ಆಗದೆ ನಿಮ್ಮಿಂದನ? ನಾನ್ಯಾಕೆ ಸಮಸ್ಯೆ ಶುರು ಮಾಡ್ಲಿ? ತ್ರಿಶೂಲ್ ನನ್ನ ಮಗ, ನೀನ್ ನನ್ನ ಸೊಸೆ. ನಿಮ್ಮಿಬ್ಬರಿಗೂ ಏನಾದ್ರೂ ಆದಾಗ ಆತಂಕದಿಂದ ಹುಡುಕೊಂಡು ಹೊರಡ್ತಿದ್ದೆ, ಅಲ್ಲಿ ನೀವು ಸಿಕ್ತಿದ್ರಿ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆಂಟ್. ಇನ್ನೂ ನಿನ್ನ ಅನುಮಾನ ಹಾಗೆ ಉಳ್ಕೊಂಡಿದ್ಯಾ? ಒಂಥರ ಹಾಗೆ ಅನ್ಕೊಳ್ಳಿ. ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಒಂದೇ ಕ್ಷಣದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಸ್ವಲ್ಪ ಸಮಯ ಬೇಕಾಗುತ್ತೆ. ತಗೋ ಸಮಯ ತಗೋ. ಕಡೆಗೆ ನಾನೇನು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಕ್ಷಮಿಸಿ ಅಂಕಲ್, ನನ್ನಿಂದ ನಿಮಗ್ ಬೇಜಾರಾಯ್ತು ಅನ್ಸತ್ತೆ. ಆದ್ರೆ ಇದಕ್ಕೆಲ್ಲ ಒಂದು ಉತ್ತರ ಕಂಡ್ಕೋಬೇಕಾಗಿತ್ತು ನಾನು. ಒಳ್ಳೇದಾಯ್ತು ಬಿಡು. ಒಂದ್ಸಲ ಸಂಶಯದ ಬೀಜ ಅನ್ನೋದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ರೆ ಮರವಾಗಿ ಬೆಳೆದು ಬಿಡುತ್ತೆ. ಅದಕ್ಕೆ ಮೊಳಕೆಲೆ ಚಿವುಟ್ ಹಾಕ್ಬಿಡ್ಬೇಕು. ಗುಡ್, ಆ ಕೆಲಸ ನೀನ್ ಮಾಡಿದ್ಯಾ? ಒಂದು ನಿಮಿಷ. ನಾಗಮಣಿ ಬಗ್ಗೆ ನಿನಗೆ ಹೇಗೆ ಗೊತ್ತು? ಅದು ಅಂಕಲ್ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ ನಾನು. ಓಹೋ, ನಾಗಮಣಿ ಬಗ್ಗೆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ರ? ಯಾವ ಪುಸ್ತಕ? ಅದು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಓದಿದ್ ನೆನಪು ಅಂಕಲ್. ಎಲ್ಲ ಒಂದ್ ಕತೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಸಾಮ್ರಾಟ್ ಅಂಕಲ್ ಅದ್ರ ಬಗ್ಗೆ ಹೇಳಿದಾಗ್ಲೆ ಅದ್ ನಿಜವಾಗ್ಲೂ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಮೂಡಿದ್ವಿ. ಆಗ ಕೆಲವರು ನಾಗಮಣಿ ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಅದನ್ನ ಕಟ್ಕೊಂಡು ನಮ್ಗೇನು ಅದರ ಅವಶ್ಯಕತೆ ಇಲ್ವಲ್ಲ. ನಾಗಮಣಿ ವಿಷಯನ ಇಲ್ಲೇ ಬಿಟ್ಬಿಡೋದು ಒಳ್ಳೇದು. ಸರಿ ಅಂಕಲ್. ನಾನು ಒಂದು ಕ್ಷಣ ಮೈ ಮರೆತರು ಮನೆಯವರಿಗೆಲ್ಲ ನಾಗಮಣಿ ವಿಷಯ ಗೊತ್ತಾಗುತ್ತೆ. ನಾನು ಇನ್ಮೇಲೆ ಹುಷಾರಾಗಿರ್ಬೇಕು. ಶಿವಾನಿ, ಸಾರಿ, ನನ್ನ ಕ್ಷಮಿಸ್ಬಿಡು ಶಿವಾನಿ. ಯಾಕೆ ತ್ರಿಶೂಲ್? ನೀನೇನು ಅಂತ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಎಲ್ರ ಮುಂದೆ ಹರ್ಟ್ ಆಗೋ ಮಾತಾಡ್ಬಿಟ್ಟೆ. ಅದನ್ನ ಅದು ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ರೀನನ್ನ ಕಾಪಾಡಿದೆ. ಅವಳ ಜೀವ ಉಳಿಸ್ಬಿಟ್ಟೆ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತ್ರಿಶೂಲ್, ಎಷ್ಟು ಸತಿ ಹೇಳಿದ್ದೀನಿ ನಿನ್ಗೆ, ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರು. ಅವ್ರನ್ನೆಲ್ಲ ಕಾಪಾಡೋದು ನನ್ನ ಕರ್ತವ್ಯ. ಹಾಗಂತ ನಿನ್ ಜೀವನೇ ಪಣಕ್ಕಿಟ್ಟು ಕಾಪಾಡ್ತೀಯ? ಈಗ ಯಾರು ಮಾಡಲ್ಲ ಶಿವಾನಿ. ನಿನ್ಗೆ ನಿನ್ ಜೀವಕ್ಕಿಂತ ಮನೆಯವರೇ ಮುಖ್ಯನಾ? ತ್ರಿಶೂಲ್, ನನ್ಗೆ ನೀನು ನನ್ನ ಜೀವಕ್ಕಿಂತ ಮುಖ್ಯ. ನಿನಗೆ ಯಾರ್ಯಾರು ಮುಖ್ಯನೋ ನನಗೂ ಕೂಡ. ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಗೌರವ ಹುಟ್ಟುತ್ತೆ. ನಿನ್ನಂತ ಒಬ್ಳು ಹೆಣ್ಣು ಮಗಳು ಮನೇಲಿದ್ರೆ ಮನೆಗೆ ಗಂಡು ಮಕ್ಳೇ ಬೇಡ. ಎಷ್ಟು ಧೈರ್ಯ, ಎಷ್ಟು ಹುಮ್ಮಸ್ಸು, ಮನೆಯವ್ರ ಬಗ್ಗೆ ಎಲ್ಲ ಕಾಳಜಿ. ಇನ್ನು ಹೇಳ್ತಾ ಹೋದ್ರೆ ನಿನ್ನ ಒಳ್ಳೆ ಗುಣಗಳು ಒಂದಾ ಎರಡಾ? ಸೂಪರ್ ಶಿವಾನಿ. ಶಿವಾನಿ, ಥ್ಯಾಂಕ್ ಯು ಸೋ ಮಚ್. ಹೋಗ್ಲಿಕ್ ಸಾಕು, ನನ್ನ ಜಾಸ್ತಿ ಹೋಗ್ಬಿಡ್ಬೇಡ, ನಂಗೆ ದೃಷ್ಟಿ ಆಗುತ್ತೆ. ದೃಷ್ಟಿ? ಹಾಗಾದ್ರೆ ದೃಷ್ಟಿ ಬಿಟ್ಟಿಡ್ಬೇಕಲ್ವಾ?
ಯಾಕೆ ಶಿವಾನಿ? ಗೊತ್ತಾಗ್ಲಿಲ್ಲ, ಕ್ಷಮಿಸು. ಶಿವಾನಿ ಯಾಕೆ ಮತ್ತೆ ಹೆಂಗ್ ಮಾಡಿದೆ ನೀನು? ತ್ರಿಶೂಲ್, ಅಡ್ಡ ಬರ್ತಿರೋದು ನಾನಲ್ಲ, ನೀನು. ನಾನು? ಓ ಸಾರಿ ಶಿವಾನಿ, ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಗುತ್ತೆ. ನನ್ನನ್ನ ಮುಂದೆ ಹೋಗೋದಕ್ ಬಿಡ್ತೀಯಾ? ಸರಿ ಆಯ್ತು, ಹೋಗು. ಸರಿ ಆ ಕಡೆ ಬಂದ್ಯಾ? ಸರಿ ಹೋಗಿ ಈ ಕಡೆ. ಯಾವ ಕಡೆ ಬರ್ತಾ ಶಿವಾನಿ? ಏನ್ ಮಾಡ್ತಾ ಇದ್ಯಾ? ನನ್ನ ಆಟ ಆಡ್ಸೋಕೆ ಈ ರೀತಿ ಆಡ್ತಿದ್ಯಾ ಅಂತ ನನಗೆ ಗೊತ್ತು ತ್ರಿಶೂಲ್. ನನ್ನ ಮೇಲೆ ಪ್ರೀತಿ ಇದ್ದು ಇಲ್ದೇ ಇರೋ ತರ ನಾಟಕ ಮಾಡ್ತಿದ್ಯಾ? ಪ್ರೀತಿ ಏನಿಲ್ವಲ್ಲ. ಅಡ್ಡ ಬಂದು ಕಾಡ್ಸಿದ್ದು ಸುಮ್ಮನೆ ತಮಾಷೆಗೆ, ಅದ್ ಪ್ರೀತಿ ಅಲ್ಲ. ಬಿಡು ಶಿವಾನಿ ನನ್ನ. ಯಾಕೆ? ನೀನ್ ಬಯಸಿದಾಗ ಥ್ಯಾಂಕ್ ಯು ಹೇಳೋದಕ್ಕೆ ನನ್ನನ್ನ ಅಪ್ಕೋಬಹುದು, ಆದ್ರೆ ನಾನ್ ನಿನ್ನ ಅಪ್ಕೋಬಾರ್ದಾ? ನಾನು ನಿನ್ನ ತಗ್ಗೋಬೇಕು ಅಂತೆಲ್ಲ ಬಯಸ್ಲಿಲ್ಲ ಶಿವಾನಿ, ಅದು ತಾನಾಗ್ತಾನೆ ಆಗಿದ್ದು. ಓ, ಇದನ್ನು ಹಾಗೆ ಅನ್ಕೋ. ಇಲ್ಲ ಹಾಗೆಲ್ಲ ಆಗಲ್ಲ, ನೋವೇ. ಯಾಕಾಗಲ್ಲ? ಶಿವಾನಿ ಪ್ಲೀಸ್ ಬಿಡು ನನ್ನ. 2 ದಿನದಿಂದ ನೀನ್ ಸರಿಯಾಗಿ ಮಾತು ಆಡ್ತಾ ಇರಲಿಲ್ಲ, ಇವಾಗ ನೋಡಿದ್ರೆ ಹೀಗಾಡ್ತಾ ಇದ್ಯಾ. ಅಲ್ಲ ನೀನು ಇಷ್ಟೆಲ್ಲ ಮಾಡೋದ್ ಬೇಡ, ಜಸ್ಟ್ ನಗ್ನಗ್ತಾ ಇದ್ರೆ ಅಷ್ಟು ಸಾಕು ನನಗೆ. ನನ್ನ ಮುಖದಲ್ಲಿ ನಗು ಮೂಡ್ಬೇಕು ಅಂದ್ರೆ ನಿನ್ನ ಹೃದಯದಲ್ಲಿ ಪ್ರೀತಿ ಹುಟ್ಟಬೇಕು. ಅದಕ್ಕೆ ನೀನ್ ಪ್ರಯತ್ನ ಪಡ್ಬೇಕು ತ್ರಿಶೂಲ್. ಫಲ ಕೊಡ್ತಾ ಇಲ್ಲ ಶಿವಾನಿ. ಮನಸ್ಸಿಂದ ಪ್ರಯತ್ನ ಪಟ್ರೆ ಆ ದೇವ್ರು ಫಲ ಕೊಟ್ಟೆ ಕೊಡ್ತಾನೆ ತ್ರಿಶೂಲ್. ಶಿವಾನಿ ಪ್ಲೀಸ್, ನಿನಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ನೋಡಿಲಿ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂತಾರೆ? ಪ್ಲೀಸ್ ಪ್ಲೀಸ್ ಬಿಡಮ್ಮ. ಏನ್ ಅನ್ಕೋತಾರೆ? ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ಮಾತಾಡ್ಕೋತಾ ಇದಾರೆ ಅನ್ಕೋತಾರ ಅಷ್ಟೇ. ಪ್ರೀತಿನೂ ಏನೂ ಇಲ್ಲ, ನೋಡಿದ್ರೆ ಸುಮ್ಮನೆ ಡ್ರಾಮಾ ಮಾಡ್ತಾ ಇದೀವಿ ಅನ್ಕೋತಾರೆ. ಬಿಡು ಶಿವಾನಿ ಪ್ಲೀಸ್. ಬಿಡಲ್ಲ. ಶಿವಾನಿ ಬಿಡು, ಕೊಡ್ತಾ ಇದ್ದಾರೆ. ಬಿಡು ಶಿವಾನಿ, ಶಿವಾನಿ ಬಿಡು ಶಿವಾನಿ, ಶಿವಾನಿ ಬಿಡು ಪ್ಲೀಸ್, ಬಿಡು ನನ್ನ. ಶಿವಾನಿ ತುಂಬಾ ಅತಿ ಆಯ್ತು. ಗಂಡ್ ಮಕ್ಳಿಗೆ ಶೀಲ ಇರೋದಿಲ್ವಾ? ಇದೇ ಲಾಸ್ಟ್. ಇನ್ನೊಂದ್ಸತಿ ಏನಾದ್ರು ರಿಪೀಟ್ ಆಯ್ತು ಅಂದ್ರೆ ಬ್ರಹ್ಮಚಾರಿಗಳ ಸಂಘ ಕಟ್ಟಿ ಉಗ್ರ ಹೋರಾಟ ಮಾಡ್ಬಿಡು. ಓ ಹೌದಾ? ಹಾಗೆ ಮಾಡ್ತೀಯಾ? ಯಾಕೆ ಹತ್ರ ಬರ್ತದೆ? ಡಿಸ್ಟೆನ್ಸ್. ಏನ್ ಮಾಡ್ತೀಯಾ? ಏನಿಲ್ಲ. ಹೀಗೆ ಮಾಡ್ತಿದ್ಯಾ? ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ? ನನ್ನ ದಾರಿಗೆ ನೀನ್ ಬರ್ತಾ ಇಲ್ವಲ್ಲ, ಅದಕ್ಕೆ ನಿನ್ ದಾರಿಗೆ ನಾನೇ ಬರ್ತಾ ಇದ್ದೆ. ನಿನ್ ಮಾತಿನ ಅರ್ಥ? ನಾನು ಬಯಸಿದ್ದನ್ನ ನೀನ್ ಮಾಡ್ತಾ ಇಲ್ಲ, ನಾನ್ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಈ ಚಿಕ್ಕ ಮಕ್ಳು ಬರೆಯಕ್ ಬರದೇ ಇದ್ದಾಗ ದೊಡ್ಡವರಾದವರು ಕೈ ಹಿಡಿದು ತಿಕ್ತಾರಲ್ವಾ, ಹಾಗೆ. ತುಂಬಾ ಅತಿಯಾಗಿ ಮಾತಾಡ್ತಾ ಇದೀಯ ನೀನು. ಓಹೋ, ನಾನ್ ಮಾಡಿದ್ರೆ ಅತಿ, ಅದೇ ತ್ರಿಶೂಲ್ ಮಾಡಿದ್ರೆ ಪ್ರೀತಿ. ಅವನು ನನ್ ಗಂಡ. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಅವ್ನು ಬೇಡ. ತ್ರಿವಿಕ್ರಮ್, ನನ್ನಿಬ್ಬರ ಜೀವನದಲ್ಲಿ ಮಧ್ಯ ಪ್ರವೇಶ ಮಾಡೋದಕ್ಕೆ ನೋಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಆವಾಜಾ ಇಲ್ಲ ವಾರ್ನಿಂಗ? ನೀನ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರು ನಿನ್ ಕತೆ ಏನಾಗುತ್ತೆ ಅಂತ ಗೊತ್ತಿದೆ. ಇಚ್ಛಾದಾರಿ ನಾಗಿಣಿ. ಯಾಕೆ ಬೆಚ್ಚ ಬೀಳ್ತಿದೆ ಶಿವಾನಿ? ಏಕೆ ಸತ್ಯ ಹೇಳಿದೆ ಅಂತನ, ಅಥವಾ ಆ ಸತ್ಯನ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ?
ನಾನು ಹೇಳ್ದಾಗ ಕೇಳಲಿಲ್ಲ ಅಂದ್ರೆ ಆ ಬೆಚ್ಚ ಬೀಳೋ ಸತ್ಯನ ಮನೆಯವ್ರು ಎಲ್ರಿಗೂ ಹೇಳ್ಬೇಕು. ಇಷ್ಟು ದಿನ ಮಾಡ್ಕೊಂಡ್ ಬಂದಿರೋ ನಾಟಕಕ್ಕೆ ಫುಲ್ ಸ್ಟಾಪ್ ವಿಕ್ರಮ್, ನೀನ್ ಮಿತಿ ಮೀರ್ತಾ ಇದೆಯಾ? ಮಿತಿ ಮೀರ್ತಾ ಇಲ್ಲ ಶಿವಾನಿ, ಇನ್ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ವಿಕ್ರಮ್, ಬಿಡು ನನ್ನನ್ನ. ನೀನು ನನ್ನ ಜೊತೆನೆ ಇರಬೇಕು ಅಂತ ಕೈ ಹಿಡ್ಕೊಂಡಿರ, ಎಲ್ಲೂ ಹೋಗ್ಕೊಡು. ನನ್ನ ಉಸಿರೋವರೆಗೂ ನಾನು ನಿನ್ ಜೊತೆ ಬರೋದಿಲ್ಲ. ಬಿಡು ಬಿಡು ವಿಕ್ರಮ್. ಎಲ್ಲಿಗೆ ಹೋಗ್ತೀಯ ಶಿವಾನಿ? ಬ್ರೋ, ಏನಾಯ್ತು ಅವಳಿಗೆ? ಯಾಕೆ ಹಂಗೋದ್ಲು? ಅದಾ ಬ್ರೋ, ಶಿವಾನಿ ಅವ್ರು ಸಕ್ಕದ ಕಾಫಿ ಮಾಡ್ತಾರಲ್ಲ, ನನ್ಗೊಂದು ಕಪ್ ಕಾಫಿ ಸಿಗ್ಬೋದಾ ಅಂತ ಕೇಳಿದೆ. ಏನೋ ರೆಸ್ಪಾನ್ಸ್ ಮಾಡಿಲ್ಲ ಬ್ರೋ. ಬ್ರೋ, ಅವಳು ಏನೋ ಒಳ್ಳೆ ಮೂಡಲ್ ಇಲ್ಲ ಅನ್ಸುತ್ತೆ. ನಾನು ಏನು ಅಂತ ಹೋಗಿ ವಿಚಾರಿಸ್ತೀನಿ.